ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Institution ಲಾಸ್ನಲ್ಲಿ ಕಡಿಮೆ ಆಗುತ್ತೆ ನೋಡಿ, ಖರ್ಚು ಕಡಿಮೆ ಆದರೆ ಅದರಿಂದ ಲಾಭ ಜಾಸ್ತಿ. ಇದು ಲೋ ಕಾಸ್ಟ್ ಬಾಯಲ್ಟಿ ಬ್ಯಾರಿಯರ್. ಇದನ್ನ ನಮ್ಮ ICRದವರು ಬೇರೆ ಬೇರೆಯವರು ಇದನ್ನ ರಿಸರ್ಚ್ ಮುಖಾಂತರ ಕಂಡುಕೊಂಡಿದ್ದಾರೆ. ಓಕೆ, ಇಲ್ಲೇ ಕರ್ನಾಟಕದಲ್ಲಿ ಕೂಡ ನೋಡಿ, ಗುಂಡ್ಲುಪೇಟೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ ವೆಟಿವರ್ H4 ಮೇಲೆ. ಎಷ್ಟು ಸಾಯಿಲ್ ಲಾಸ್ ಕಡಿಮೆ ಆಗಿದೆ, ಓನ್ಲಿ 0.12 12 ಟನ್ ಪರ್ ಹೆಕ್ಟೇರ್ ಲಾಸ್ ಅಷ್ಟೇ. ಇದೆಷ್ಟು ಇಫೆಕ್ಟಿವ್ ಆಗಿದೆ. ವಾಟ್ ವುಡ್ ಹ್ಯಾವ್ ಬೀನ್ 80, 45, 50 ಟನ್ಸ್, ದ ಲಾಸ್ ಕೇಮ್ ಡೌನ್ ಟು 0.12 ಟನ್ಸ್ ಪರ್ ಹೆಕ್ಟೇರ್. ಓಕೆ, ದೇಹರಾದೂನ್ದಲ್ಲಿ ಮಾಡಿದ್ದಾರೆ, ಅಲ್ಲಿ ಲಾಸ್ ಎಷ್ಟು ಕಡಿಮೆ, ಓನ್ಲಿ 8.7 ಟನ್ಸ್ ಪರ್ ಹೆಕ್ಟೇರ್. ದೇಹರಾದೂನ್ ಗುಡ್ಡಗಾಡು ಪ್ರದೇಶ, ಅಲ್ಲಿ ಸ್ಲೋಪ್ ತುಂಬ ಇದೆ, ರೋಲಿಂಗ್ ಟೊಪಾಗ್ರಫಿ, ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂತಲ್ಲಿ ಕೂಡ ದ ಲಾಸ್ ಹ್ಯಾಸ್ ಕಮ್ ಡೌನ್ ಟು 8.7 ಟನ್ಸ್ ಪರ್ ಹೆಕ್ಟೇರ್. ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ಈ ಎಸೆನ್ಷಿಯಲ್ ಆಯಿಲ್ ಇಲ್ಲಿ ರೈತರಿಗೂ ಸಹ ಬೆಳೆಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಎಲ್ಲ ಮಣ್ಣಲ್ಲಿ ಇದನ್ನು ಹೆಚ್ಚಿನ ಮಾಹಿತಿನ ನಮ್ಮ ವಿಜ್ಞಾನಿಗಳು ಕೊಡಲಿದ್ದಾರೆ. ಯಾವ ಮಣ್ಣಲ್ಲಿ ಈಗಾಗಲೇ ನಮಗೆ ಡಾಕ್ಟರ್ ಪ್ರಕಾಶ್ ರಾವ್ ಅವರು ಸಾಕಷ್ಟು ನಮಗೆ ಮಾಹಿತಿನ ನೀಡಿದ್ದಾರೆ. ಉಷ್ಣಾಂಶಕ್ಕೆ ಬಂದಾಗ -15 ಡಿಗ್ರಿಯಿಂದ 55 ಡಿಗ್ರಿವರೆಗೂ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಮತ್ತು ಎಲ್ಲ ಥರವಾದಂಥ ಮಣ್ಣಲ್ಲೂ ಸಹ ಇದನ್ನು ಬೆಳಿಬೋದಾಗಿದೆ. ಹೈ-ಎಂಡ್ ಅರೋಮಾಥೆರಪಿ ಇಂಡಸ್ಟ್ರೀಸ್, ನಗರಗಳ ತುಂಬ ವೆಲ್ನೆಸ್ ಸೆಂಟರ್ಸ್ ಅಂಡ್ ದಿಸ್ ಇಂಪಾರ್ಟೆಂಟ್ ಕ್ವಾಲಿಟಿ. ಯಾವಾಗ ಮನುಷ್ಯ ಡಿಸ್ಟ್ರೆಸ್ ಆಗಿರ್ತಾನೆ, ಯಾವಾಗ ಮನುಷ್ಯನಿಗೆ ಸ್ಟ್ರೆಸ್ ಆಗಿರುತ್ತೆ, ಯಾವಾಗ ಮನುಷ್ಯನಿಗೆ ಮಾನಸಿಕ ವೇದನೆಯಿಂದ ಬಳಲುತ್ತಿರ್ತಾನೆ, ಆಟ ಆಡಿ ಮಸಲುಗಳ ಸ್ನಾಯುಗಳ ಸೆಳೆತ ಆಗಿರ್ತದೆ, ಇಂಥ ಸಮಯದಲ್ಲಿ ಈ ವೆಟಿವರ್ ಆಯಿಲ್ನ ಉಪಯೋಗ ಈಗ ಬಹಳಷ್ಟು ಜಗತ್ತಿನಾದ್ಯಂತ ನಡೀತಾ ಇದೆ. ವಿಶೇಷವಾಗಿ ಇದು ಅಮೆರಿಕ ಕಾಂಟಿನೆಂಟಲ್, ಆಫ್ರಿಕಾದಲ್ಲಿ ಹಯಾತಿ ಅಂತಕ್ಕಂಥ ಐಲ್ಯಾಂಡ್ನಲ್ಲಿ 50% ಇದನ್ನು ಬೆಳೀತಾರೆ. Maritime zone falls, and we've always considered New Zealand to be a very important power in this region, and a like-minded power. And in fact, to the credit of Prime Minister Jackson, traditional medicine and celebrating indigenous cultures. So people to people connect, relationship, it will be an important underpinning of the relationship. One of the areas that the Prime Minister did talk about was on promoting, he did mention this New Year festival and the similarities. But one of the things we are doing this time is that we are focusing on traditional medicine. As you know, the Prime Minister has always believed that traditional medicine in a public health care system is a very important preventive health care
like in any public healthcare system, you have prevention, as prevention activities as very important part. So collaboration between New Zealand's ancient Maori culture and India's own traditional medicine is a very exciting area of cooperation and very relevant to contemporary time. So this is certainly something that the Prime Minister himself is very interested in promoting, and it is also a very exciting area for developing the relationship forward. ಈಗಾಗಲೇ ತಮಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ಸೊ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ವಿದ್ಯಾರ್ಥಿಗಳನ್ನು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ನಮ್ಮ ತಂದೆ ತಾಯಂದಿರು ಕೂಡ ಆ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾವನ್ನು ಕೂಡ ಅವರು ಕೂಡ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಮಾಡ್ತೀವಿ. ಏಕೆಂದರೆ ಪೊಲೀಸ್ ಅವರಿಗೆ ಸಹಕಾರ ಕೊಡಬೇಕಾದ್ರೆ ತಂದೆ ತಾಯಿಗಳು, ಸ್ನೇಹಿತರುಗಳು, ವಿದ್ಯಾರ್ಥಿ ಸಹಭಾಗಿಗಳು ತುಂಬ ರಕ್ಷಣೆಯನ್ನು ಮಾಡಬೇಕು, ಮಾಹಿತಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಬೇಡ ಅಭಿಯಾನ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ನಾನು ಯಾವ ಟೈಮಲ್ಲಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತೀನಿ. ಫಸ್ಟ್ ಅವ್ರು ಹೋಗಿ ಸೆಂಟ್ರಲ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಏನು ಆ ಯೋಜನೆ ಬಗ್ಗೆ ಅನ್ನೋದು ಫಸ್ಟ್ ಅವರು ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಇದೊಂದಾದರೆ ತುಮಕೂರು ದಾವಣಗೆರೆ ಆದರೆ 50 ಕಿಲೋಮೀಟರ್ ದೂರ ಉಳಿತದೆ. ಮಾಧ್ಯಮದ ನನ್ನ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಮಾಧ್ಯಮ ನೀವು ತುಮಕೂರಿಂದ ಅರಸೀಕೆರೆ, ಕಿತ್ತೂರು, ಅರಸೀಕೆರೆ ಮೇಲೆ ಹೋದರೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ 55-60 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅನಿಲ್ ಕುಮಾರ್ ಸಾಹೇಬ್ರೆ 60 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಈ 60 ಕಿಲೋಮೀಟರ್ ದೂರವನ್ನು ಕಡಿಮೆ ಮಾಡೋದ್ರಿಂದ ಪ್ರಯಾಣಿಕರಿಗೆ 1-1.25 ಗಂಟೆ ಟೈಮು ಉಳಿತದೆ, ಕಿಲೋಮೀಟರ್ ಕಡಿಮೆ ಆಗ್ತದೆ. ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಅದನ್ನು ಕೂಡ ತರ್ತಾ ಇದ್ದೀವಿ. ಅದಲ್ಲದೆ ಸಿರಾಯಿಂದ ಬಡವನಹಳ್ಳಿ, ಬಡವನಹಳ್ಳಿಯಿಂದ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ 680 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಮುಂದಿನ ವಾರ ನಾವು ಇನ್ನೊಂದು 15-20 ದಿವಸದಲ್ಲಿ 20 ಕಿಲೋಮೀಟರ್ ದೂರವನ್ನು ನ್ಯಾಷನಲ್ ಹೈವೇಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರಿ ಸುಲಭ, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಸುಲಭ. ಒಂದು ರೈಲ್ವೆ ಲೈನ್ ಹಾಕೋದಿದೆಯಲ್ಲ, ಅದು ಅದಕ್ಕಿಂತ ಟಫ್ ಜಾಬ್ ಇನ್ನೊಂದಿಲ್ಲ. ಆದರೆ ತುಂಬ ದಿನದಿಂದ ಇದು ಬಿದ್ದಿದ್ದಂಥ ಕೆಲಸವನ್ನು ನಾವೇ ಕೈಗೆತ್ಕೊಂಡು ಅಪ್ಲಿಕೇಶನ್ ಏನೆಲ್ಲ ಮಾಡಿ ಪರಿಹಾರ ಕೊಟ್ಟು ಟೆಂಡರ್ ಮಾಡಿ ಕೆಲಸನೂ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 55-60 ಕಿಲೋಮೀಟರ್ ಬಿದ್ದಿದೆ. ಈ 55-60 ಕಿಲೋಮೀಟರ್ ದೂರವನ್ನು ಇನ್ನು 1.5 ವರ್ಷದಲ್ಲಿ ಮುಗಿಸಿ 2027 ಡಿಸೆಂಬರ್ ಒಳಗಡೆ ಇವತ್ತು ರಾಯದುರ್ಗ ತುಮಕೂರನ್ನು ನಾವು ಇದು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.